ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ನನ್ನ 7 ಡೇ ಮಿನಿ ಬ್ಲಾಗ್ ಇದೆ. ಎದ್ಬಿಟ್ಟು ಕಸ ಗುಡಿಸಿ ಮಕ್ಕಳಿಗೆಲ್ಲ ತಲೆ ಬಚ್ಚಿ ಅವರು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೂ ಬಾಯ್ ಹೇಳ್ಬಿಟ್ಟು ನಾವು ಊರಿಗೆ ನಾವು ಊರಿಗೆ ಹೋಗ್ತೀವಿ ಇವತ್ತು. ಬರೋದು ಗೊತ್ತಿಲ್ಲ, ಹೋಗೋದು ಗೊತ್ತು, ಬರೋದು ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಹುಷಾರಾಗಿ ಹೋಗ್ರಿ, ಬಾಯ್. ಇವತ್ತೂರಿಗೆ ಹೋಗೋ ದಿಗಲ್ನಲ್ಲಿ ಮೈದ್ನವ್ರಿಗೆ ಅಡುಗೆನೇ ಮಾಡಿಲ್ಲ, ಪಾಪ ಅಮ್ಮನೇ ಮಾಡಿಕೊಟ್ಟು ಹೇಗೋ ಟಿಫನ್ ಮಾಡ್ಕೊಂಡು ಅವರು ಡ್ಯೂಟಿಗೆ ಹೊರಟ್ರು. ಅವ್ರಿಗೆ ಒಂದು ಬಾಯ್ ಹೇಳ್ಬಿಟ್ಟು ಈ ಕಡೆ ಫ್ರೆಶ್ ಅಪ್ ಆಗೋಣ ಅಂತ ಫ್ರೆಶ್ ಅಪ್ ಆಗಿ ಸನ್ಸ್ಕ್ರೀನ್ ಲೋಷನು, ಮಾಯ್ಶ್ಚರೈಸರ್ ಮತ್ತು ಸ್ವಲ್ಪ ಫೌಂಡೇಶನ್ನು, ಬಿಂದಿ ಮತ್ತು ಸಿಂಧೂರ ಇಟ್ಕೊಂಡು ಸ್ವಲ್ಪ ಲಿಫ್ಟಿಗೆ ಹಾಕೊಂಡೆ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನಿಜ ಮಾಡೋಣ ಅಂತ ಬಂದೆ. ಕಸ ಗಿಸ ಎಲ್ಲ ಉಡ್ಕೊಂಡು ನೆನ್ನೆ ಬತ್ತಿರೋ ಹೂವೆಲ್ಲ ತೆಗೆದ್ಬಿಟ್ಟು ಇವಾಗ ಫ್ರೆಶ್ ಆಗಿರೋ ಹೂವು ಇಟ್ಟು ಏನಾದರೂ ಫಂಕ್ಷನ್ ಇದ್ರೆ ಮಾತ್ರ ಎಲ್ಲ ದೀಪಗಳನ್ನ ಹಚ್ಚೋದು. ಏನಿಲ್ಲ ಅಂತಂದರೆ ಕಾಮಾಕ್ಷಿ ದೀಪ ಮತ್ತು ಮಣ್ಣಿನ ದೀಪ ಅಷ್ಟೇ ಹಚ್ಚೋದು. ಹಾಗೆ ಮಂಗಲಸೂತ್ರಕ್ಕೂ ಬೊಟ್ಟೆಲ್ಲ ಇಟ್ಕೊಂಡು ಪೂಜೆ ಮಾಡಬೇಕು. ಆ 2 ವಿಡಿಯೋದಲ್ಲಿ ಏನೋ ನಾನು ತಾಳಿನ ಹೊರಗೆ ಹಾಕೊಂಡು ವಿಡಿಯೋ ಮಾಡಿದ್ಕೆ ತಾಳಿನ ಹೊರಗೆ ಹಾಕೋಬೇಡಿ, ದೃಷ್ಟಿ ಆಗುತ್ತೆ ಅಂತ ಹೇಳಿದ್ರು. ಸೊ ಅವತ್ತಿಂದ ನಾನು ತಾಳಿನ ಹೊರಗೆ ಹಾಕೊಂಡಿಲ್ಲ, ನೀವು ಕೂಡ ಹಾಕೋಬೇಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನೆನ್ನೆ ಮಾಡಿರೋ ಚಿಕನ್ ಸಾಂಬಾರಿಗೆ ದೋಸೆ ಹಾಕ್ಕೊಟ್ಟಿತ್ತು ಅಮ್ಮ. ದೋಸೆ ಎಲ್ಲ ತಿಂದ್ಬಿಟ್ಟು ಈ ಕಡೆ ನಮ್ಮ ಚಿಕ್ಕಮ್ಮಂಗೆ ನಾನು ಬಿಟ್ಟು ಕಳ್ಸೋಕ್ಕೆ ಇಷ್ಟನೇ ಇಲ್ಲ, ಊರಿಗೆ ಹೋಗ್ತೀನಿ ಅಂತ ಕಳ್ತಾನೇ ಐತೆ. ಅಲ್ಬೇಡಿ, ಬೇಗನೆ ಬರ್ತೀನಿ ಅಂತ ಸಮಾಧಾನ ಮಾಡಿ ಲಗೇಜ್ ಎಲ್ಲ ತೊಗೊಂಡು ಇವಾಗ ಆಟೋ ಸ್ಟ್ಯಾಂಡಿಗೆ ಬಂದ್ವಿ. ಅವರೇ ನಮ್ಮನ್ನು ಆಟೋ ಸ್ಟ್ಯಾಂಡ್ ತನಕ ಬಿಟ್ಟು ಬಂದರು. ಆ ಕೋಲಾರ ಟು ದಾವಣಗೆರೆಗೆ ಡೈರೆಕ್ಟ್ ಬಸ್ ಇರೋದು ಒಂದೇ. ಆ ಬಸ್ ಮಿಸ್ ಆದರೆ ನಾನು ತಿರ್ಗಾ ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟು ಆ ಪಿಕಪ್ ಮಾಡ್ಕೋಬೇಕು ದಾವಣಗೆರೆ ಬಸ್ನ. ಆ ಮೆಜೆಸ್ಟಿಕ್ಕಿಗೆ ಬಂದ್ಬಿಟ್ಟು ಲೆಮನ್ ಸೋಡಾ ಕುಡಿದು ಹಾಗೆ ಹೊರಟ್ವಿ ನಾವು ದಾವಣಗೆರೆ ಬಸ್ಗೆ. ಆ ಚಿಪ್ಸು ಮತ್ತು ಮಾವಿನಕಾಯಿ ಎಲ್ಲ ತಿನ್ಕೊಂತ ಕೂತಿದ್ದೆ ಬಸ್ಸಲ್ಲಿ. ನಾವು ಕೇಳಿದ್ವಿ ಅವ್ರಿಗೆ ನಮ್ಮೂರಲ್ಲಿ ಸ್ಟಾಪ್ ಕೊಡಿ ಅಂತ, ಕೊಗ್ನೂರು ಹತ್ರ ಅಂತ. ಕೊಡಲಿಲ್ಲ ಅವರು. ಹಂಗಾಗ್ಬಿಟ್ಟು ನಮ್ಮ ಬಾಡಾಕ್ರಸಿಗೆ ಇಳ್ಕೊಂಡು ಬಾಡಾಕ್ರಸಿಂದ ನಮ್ಮ ಮಾವಂಗೆ ಫೋನ್ ಮಾಡಿಬಿಟ್ಟು ನಾವು ಕಾರಲ್ಲೇ ಬಂದಿದ್ದು ಮನೆಗೆ. ನೋಡಿ 20 ಡೇಸ್ ಆದಮೇಲೆ ನಮ್ಮ ಮನೆ ನೋಡ್ತಾ ಇದ್ರು, ಒಂಥರ ಹೊಸದು ಅನ್ನಿಸ್ತಾ ಇತ್ತು ನನಗೆ. ಮನೆಗೆ ಬಂದಿದ್ದೀವಿ ಇಂತೂ ಮನೆಗೆ ಬಂದ್ವಿ, ಖುಷಿ ಆಯ್ತು. ಮಾವಿನ ಹಣ್ಣೆಲ್ಲ ತಿಂದು ಮಲ್ಕೊಂಡ್ವಿ. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.